ಮಾವ್ ಯಾರಮ್ಮ ಅದು ಎಮ್ಮೆನ್ ಬಿಟ್ಟಿರೋದು? ಮಾವ್ ನಮ್ಮನೆಗೂ ದನ ದಟ್ರವೆ ಹೊಡ್ಕೊಂಡ್ರ ಮಾತಾ? ಅಲ್ಲಮ್ಮ ನಮ್ಮನೆಗೂ ದನ ದಟ್ರವೆ ನೀವು ಹಿಂಗೆ ತಂದು ಎಮ್ಮೆನ ಬಿಟ್ಬಿಟ್ರೆ ಹೆಂಗಮ್ಮ? ಮಾವ್ ನೀನಾರು ನನ್ನ ಕೇಳಕ್ಕೆ ನನ್ನ ಇಷ್ಟ. ಮಾವ್ ನಿನ್ನ ಇಷ್ಟ ಅಂತ ಹೇಳ್ಬಿಟ್ಟು ಕಂಡೋರ್ ತೋಟಕ್ಕೆಲ್ಲರೂ ಎಮ್ಮೆನ್ ಬಿಟ್ರೆ ಹೆಂಗಮ್ಮ? ಹೊಡ್ಕಮ್ಮ ನಮ್ಮನೆಗೆ ಗೊಡ್ಡಿಗ್ರವೆ ಅವಕ್ಕೂ ಮೇಯ್ಬೇಕು. ಯಾವ್ದಿದು ನಿಮ್ಮಪ್ಪಂದ ತೋಟ? ನಿಮ್ಮಪ್ಪಂದ? ನಮ್ಮ ಅಪ್ಪನ ಸುದ್ದಿ ಎತ್ತಿದ್ದಿ ಅಂದರೆ ಚೆನ್ನಾಗಿರ ನೋಡ್ಕ. ಅಲ್ಲ ನಾನು ಈ ತೋಟ ಕೆಲಸ ಮಾಡ್ತೀನಿ, ಕೆಲಸ ಮಾಡೋದು ನಾನು, ನನ್ನನ್ನೇ ಹಿಂಗೆಲ್ಲ ಕೇಳ್ತೀಯಲ್ಲ ನೀನು? ಹೊಡ್ಕ ನಡಿ ಆಚೆ ಹೊಡ್ಕೊಂಡು. ಅಲ್ಲ ಬೇರೆಯವ್ರ ತೋಟಕ್ಕೆ ಜನ ದಟ್ಟ ಬಿಡಬೇಕೋ ಇಲ್ಲ ಅಂತ ಗೊತ್ತಾಗಲ್ಲ ನಿಂಗೆ? ಯೋ ಮುಚ್ಕೊಂಡಿರ ಬಾಯಿ. ಓಹೋ ಏನು ನಿಮ್ಮಪ್ಪಂದ ಏನು ಜಾಸ್ತಿ? ನಿಮ್ಮಪ್ಪಂದ ಇದು ಆಸ್ತಿ? ಅಲ್ಲ ನಿನ್ನ ಯಾರು ಈ ತೋಟ ಕೆಲಸ ಮಾಡು ಅಂತ ಹೇಳ್ತಾರ? ಯಾರೋ ಹೇಳ್ದಾರೋ? ನೋಡ್ಕೊಂಡು ಮಾತಾಡುವ. ಆವಾಗಿಂದ ನಿನ್ನ ನೋಡ್ಕೊಂಡೆ ನಾನು ಮಾತಾಡ್ತಾ ಇರೋದು. ಒಡಿಯಮ್ಮ ಎಮ್ಮೆನ ಆಚೆಗೆ ಏನಮ್ಮ ಅಂದಿದ್ದು ರಾವಡಿ? ಏನು ಬುದ್ಧಿ ಕಲಿಸಿದ್ಯಮ್ಮ? ನಿಮ್ಮ ತಂದೆ ತಾಯಿ ನಿಂಗೆ ಒಳ್ಳೆ ಬುದ್ಧಿ ಕಲಿಸಿಲ್ಲ. ನಾನು ಹೇಳಿರೋದೇನೋ, ನೀನು ಮಾತಾಡ್ತಾ ಇರೋದೇನೋ. ನಿನ್ನ ಕಲ್ಸೋರ ನಿಮ್ಮ ತಂದೆ ತಾಯಿ ಒಳ್ಳೆ ಬುದ್ಧಿ? ನಿನ್ನ ಕಲಿಸಿಲ್ಲ ನಿಮ್ಮ ತಂದೆ ತಾಯಿ, ಅದಕ್ಕೆ ನೀನು ಹಿಂಗೆ ಆಡ್ತಾ ಇರೋದು. ನಾನು ಹೇಳ್ತಾ ಇದ್ದೀನಲ್ಲ ಹೊಡ್ಕೊಂಡು ಹೋಗಮ್ಮ ಅಂತ ಹೇಳ್ಬಿಟ್ಟು. ಬೇರೆಯವ್ರ ತೋಟಕ್ಕೆ ಎಮ್ಮೆ ಬಿಟ್ಟಿದ್ದೀಯಲ್ಲಮ್ಮ, ನಿನ್ಗೇನು ತಿಳಿಯಲ್ಲೇನಮ್ಮ? ಹೊಡ್ಕೊಂಡು ಹೋಗಮ್ಮ ಎಮ್ಮೆನ. ನನ್ನ ಇಷ್ಟ, ನಾನು ಎಲ್ಲನ ಮೇಯಿಸ್ತೀನಿ. ನಿನ್ ಕೇಕ ಹೋಗು, ನಿನ್ನ ಕೆಲಸ ನೀನು ನೋಡ್ಕೋಗು. ನೋಡಮ್ಮ ಹೆಣ್ಮಕ್ಳು ಹಿಂಗೆಲ್ಲ ಅತಿ ಮೀರಿ ಮಾತಾಡ್ಕೊಡ್ತು. ಹೌದು, ಫಸ್ಟು ನೀನು ಯಾರು? ನಾನು ಈ ತೋಟಕ್ಕೆ ಹೊಸ್ದಾಗಿ ಕೆಲ್ಸಕ್ಕೆ ಬಂದಿರೋನು. ಈ ತೋಟ ನಮ್ಮದೇ. ಅಯ್ಯೋ ಮುಂಚೆನೇ ಹೇಳ್ಬಾರ್ದಾ ಇದು ನಮ್ಮದು ತೋಟ ಅಂತ ಹೇಳ್ಬಿಟ್ಟು? ಮುಂಚೆನೇ ಹೇಳ್ಬಿಟ್ಟಿದ್ರೆ ಏನು ಕೊಂಬುಗ್ಲಿ ಕೊಟ್ಬಿಟ್ಟೈತೆ ನಕ ಬಿಟ್ಟು ಕೊಟ್ಬಿಟ್ಟೈತಾ? ಬಲೆ ಬಜಾರಿ ಇದ್ದಂಗಿದ್ಯಾ ಬಿಡು ನೀನು. ನೀನು ಅಷ್ಟೇ, ನೀನೇನು ಕಡಿಮೆ ಏನಿಲ್ಲ. ಅಯ್ಯೋ ಹೇಳ್ಬೇಕು ತಾನೆ, ನಾನು ಅವಾಗೆ ಅಷ್ಟು ಮಾತಾಡೋಗಿದ್ದು ನಮ್ಮದು ತೋಟ ಅಂತ ಹೇಳ್ಬಿಟ್ಟು. ಏನು ಹುಡುಗಿಯಮ್ಮ ನೀನು? ನೀನೇನು ಹುಡುಗ್ನೇಳ? ಏನು ತೋಟ ನಮ್ದಲ್ದ್ರೆ ಇಷ್ಟು ರಾಜಾರೋಷವಾಗಿ ಬರೋಕತ್ತೈತೆ ನಾವು ಬೇರೆ ತೋಟಕ್ಕೆಲ್ಲ? ನಿಂಗೇನು ಅಷ್ಟು ಮಾತ್ರ ಗೊತ್ತಾಗಲ್ಲ? ಹೋಗ್ಲಿ ಬಿಡಮ್ಮ, ಯಾಕೆ ಸುಮ್ಮನೆ? ಹೋಗ್ಲಿ ಬಿಡಪ್ಪ, ಯಾಕೆ ಸುಮ್ಮನೆ? ಏನಮ್ಮ ಜಗಳಕ್ಕೆ ಬತ್ತೀಯ? ಕೂಲಿ ಕೆಲಸ ಮಾಡು ಅಂದರೆ ನಿಮ್ಮ ಕಣ್ಣಿಗೆ ನಾವು ಬೀಳಕ್ಕೆ ಕಾಣಿಸ್ತೀರೇನಮ್ಮ? ಇದು ನಮ್ಮದು ತೋಟ, ನಮ್ಮನ್ನೇ ನೀನು ಇಷ್ಟು ಬೀಳಾಗಿ ನೋಡ್ತಾ ಇದೆಯಲ್ಲ, ಇದು ಸರಿನಾ ನೀನು ಮಾಡ್ತಾ ಇರೋ ಕೆಲಸ? ಹೋದ್ರೆ ಹೋಗ್ಲಿ ಹೋಗಮ್ಮ, ನನ್ಗೇನು ಗೊತ್ತೋ ನೀನು ತೋಟದವರು ಅಂತ. ಬೆಳಗ್ಗೆ ಅವ್ರ ಯಜಮಾನ್ರು ಎಲ್ಲರನ್ನೂ ಕರೆಸಿ ಪರಿಚಯ ಮಾಡಿಕೊಟ್ರು. ಎಲ್ಲ ನೀನು ಎಲ್ಲೋಗಿದ್ದು ನೀನು ಪರಿಚಯ ಮಾಡಿಕೊಟ್ಟಿದ್ದಿದ್ರೆ ನಾನು ಹೇಳ್ತಾ ಇದ್ದೆ. ಸಾಕು ಹೋಗಪ್ಪ, ದೊಡ್ಡ ಮನುಷ್ಯ, ಸಾಕೋಗು. ಏನು ಇವರಿಬ್ರು ಜೋರಾಗಿ ಗಲಾಟೆ ಮಾಡ್ತಾವ್ರೆ? ಏನು ನೋಡಮ್ಮ, ಇಲ್ಲಿ ಕೆಲಸ ಮಾಡೋಣಂತೆ, ಕೂಲಿ ಕೆಲಸ ಮಾಡೋಣ. ಹೆಂಗ್ ಮಾತಾಡ್ತಾವ್ ನನ್ನನ್ನ? ಏನಂದ? ಎಮ್ಮೆ ಹಾಚ್ಕೊಳ್ಳಿ, ಈ ತೋಟದಾಗ ಎಮ್ಮೆನ ಮೇಯಿಸ್ಬೇಡ ಹಂಗೆ ಅಂತ ಮಾತಾಡ್ತಾವನೆ. ಅಯ್ಯೋ ಪಾಪ ಅಪ್ಪನು ಹೊಸ್ದಾಗಿ ಕೆಲ್ಸಕ್ಕೆ ಬಂದಿರೋದು, ಹೆಸರು ಲೋಕೇಶ ಅಂತ. ಬೆಳಗ್ಗೆ ನೀನು ಇರಿಲ್ಲಲ್ಲ, ಎಲ್ಲೋಗಿದ್ದ ಏನೋ? ಆವಾಗ ನಿಮ್ಮ ಚಿಕ್ಕಪ್ಪನ ಎಲ್ಲಾರನ್ನೂ ಕರೆದು ಪರಿಚಯ ಮಾಡ್ಕೊಟ್ನು. ಅದಕ್ಕೆಲ್ಲ ತಿಳಿಲ್ಲ ಬಿಡು, ಪರವಾಗಿಲ್ಲ ಬಿಡು. ಜೋರಾಗಿ ಅವನೇ ಅವನೇ ಜೋರಾಗಿ ಬಾಯ್ ಬರ್ಕಣಕ. ನೋಡ್ದೇನಕ್ಕವ್ರೆ ಹೆಂಗ್ ಮಾತಾಡ್ತಾಳೆ ಮುಡ್ಗಿ? ಅಯ್ಯೋ ಅವಳಿಗೆ ನೀನು ಯಾರಂತ ತಿಳಿದಿಲ್ಲ, ನಿನಗೆ ಅವಳು ಯಾರಂತ ತಿಳಿದಿಲ್ಲ. ಹೋಗ್ಲಿ ಬಿಡ್ರಪ್ಪ, ಹೋಗ್ಲಿ ಬಿಡು. ಅಪ್ಪನ ಇವತ್ತಿನ ಕೆಲ್ಸಕ್ಕೆ ಬಂದಿರೋದು ಆ ಹುಡುಗ್ನ ನೋಡ್ಕೊಂಬಿಡು. ಈ ಹುಡುಗ ನಿನ್ನ ಮೇಲೆ ಇಲ್ಲೇ ಕೆಲಸ ಮಾಡೋದು. ನಾವೆಲ್ಲ ಇಲ್ಲಮ್ಮ, ಬೇರೆಯವ್ರನ್ನೆಲ್ಲ ಏನಕ್ಕಮ್ಮ ಕಚ್ಚೋದು ಚಿಕ್ಕಪ್ಪನು? ಆ ಹುಡುಗನ ಪಾಪ ಬಂದು ಕೆಲಸ ಬೇಕು ಅಂತ ಕೇಳದ್ನಂತೆ. ಕೆಲಸ ಬೇಕು ಅಂತ ಕೇಳಿದ್ರೆ ಏನು ಹೆಂಗಂದ್ರಂಗೆ ಮಾತಾಡೋದ? ಅಯ್ಯೋ ಇನ್ನ ತೋಟದಾಗ ಕೆಲಸ ಮಾಡೋದು ಜೋರಾಗಿ ಇರ್ಬೇಕಮ್ಮ, ಇಲ್ಲ ಅಂತಂದ್ರೆ ಅಷ್ಟೇ. ನಾನು ಇನ್ನಂತವ್ರು ಬಂದು ಎಮ್ಮಿಗೆ ಮೇಯ್ಸ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಮೇಯ್ಸ್ಕೊಂಡತ್ತಾರ ಅನ್ನು. ಹೋಗು, ನಿನ್ ಕೆಲಸ ಏನೋ ನೀನು ನೋಡ್ಕೊ ಹೋಗೋ. ನೋಡ್ದೇನಕ್ಕವ್ರೆ ಹೆಂಗ್ ಮಾತಾಡ್ತಾಳೆ ನಿಮ್ಮ ಮಗಳು? ಆಗೇನೋ ಕಾಪ ಮಾಡ್ಕೊಂಬಿಟ್ಟಾಳೆ. ಹೋಗಪ್ಪ, ಹೇಳೋಕೊಳ್ಳಿ ಹೋಗು. ಅದ್ಯಾಕೆ ಆ ಹುಡುಗನ ಮೇಲೆ ಹಂಗ್ರೆ ಆಗ್ತಾ ಇದೆಯಾ? ಮತ್ತೆ ನೋಡ ನನ್ನೇನು ಹೆಂಗಂದ್ರೆ ಹಂಗೆ ಅಂತಾನೆ. ಇವತ್ತು ಪಲ್ವಿ ನೋಡಕ್ಕ ಆ ಹುಡುಗನ್ ಬರ್ತಾನೇನು? ಬರ್ಬೋದೇನೋ, ಏನೋ ನಂಗೆ ತಿಳಿದಮ್ಮ. ಅವರೇ ನಮ್ ಕೂಡ ಹೇಳ್ತಾರೇನಮ್ಮ. ಹಂಗಾದ್ರೆ ಮುಂಚೆ ಬಂದಿದ್ದು ಹುಡುಗನ್ ತಪ್ಪೋದಂಗೆನಾ? ತಪ್ಪೋದಂಗೆ. ಚೆನ್ನಾಗವ್ರಮ್ಮ ಅವರು ಮನೆ ಕಡೆ, ದೊಡ್ಡ ದೊಡ್ಡ ಮನೆಗಳು. ಅಯ್ಯೋ ಚೆನ್ನಾಗವ್ರೆ. ಹೌದಾ? ಈ ಹುಡುಗನು ಅದೇ ಮನೆ ಹುಡುಗನಿ ಅಂತ ಹೇಳು. ಎಲ್ಲ ಯಾರೋ ಚೆನ್ನಾಗಿರ್ಲಿ ಅಲ್ಲಮ್ಮ? ಯಾರೋ ಚೆನ್ನಾಗಿರ್ಲಿ ಬಿಡಮ್ಮ. ನೋಡಮ್ಮ, ನೀನು ಯಾರು ಏನು ಅಂತ ಹೇಳಿದ್ರೆ ನಾವು ನಿಂಗೆ ಏನು ಬೇಕು ಕೊಟ್ಬಿಟ್ಟು ನಿನ್ನ ನೆಮ್ಮದಿಯಾಗಿ ಕಳ್ಸಿಕೊಡ್ತೀರಮ್ಮ. ಈ ಥರ ಬಂದು ತೊಂದರೆ ಮಾಡ್ತಿರೋದು ತಪ್ಪು. ಯಾರು ನೀನು? ನಾನು ಯಾರನ್ನಾಗ್ಲಿ ನಿಮ್ಗೆ ಯಾಕ ನಿಮ್ಗೆ ಯಾಕ? ನಾನು 50 ವರ್ಷದಿಂದ ಇಲ್ಲೇ ಇದ್ದೀನಿ. 50 ವರ್ಷದಿಂದನಾ? ಆವಾಗ ಏನು 24 25 ಅಂದ್ರೆ ಇವಾಗ 50 ಅಂತ ಇದೆಯಾ? 100 ವರ್ಷದಿಂದ ಇಲ್ಲೇ ಇದ್ದೀನಿ. ಇವಾಗ ಏನು ನಿಮ್ಗ ಏನಂತ? ಲೈ ಈ ಕಡೆಗೆ ಬರ ನೀನು. ಅವ್ಳಿಗೆ ಏನು ಮಾಡಬೇಕು ಅಂತ ನನಗೆ ತಿಳಿಯೋದು, ನಾನು ಮಾಡ್ತೀನಿ. ಅಮ್ಮ ನಿಂಗೆ ತಿಳಿತದಲ್ಲ ಯಾರಂತ ಹಂಗೆ ಹೇಳಮ್ಮ. ನಾನು ಹೇಳೋದಲ್ಲ, ಅವಳ ಕೈಲೇ ಬಾಯ್ ಬಿಡಿಸ್ತೀನಿ ಬಾರ ಯಾರು ಅಂತ. ಅವಾಗ ನಿನ್ನ ಮನ್ಸಿಗೆ ಸಮಾಧಾನ ಅಂತದೆ. ನಡಿಗೆ ಹಿಂದಕ್ಕೆ. ನನ್ನ ಪ್ರಾಣ ಹೋದ್ರು ನಾನು ಯಾರು ಅಂತ ಹೇಳಲ್ಲ. ನಿನ್ನ ಪ್ರಾಣ ಅವಾಗೆ ಹೋಗ್ಬಿಟ್ಟದಲ್ಲಮ್ಮ. ನನ್ನ ಸೊಸೆ ಪ್ರಾಣ ಹೋದ್ರೆ ನಾನೇನು ಮಾಡಲಿ? ಹೇಳು? ನನ್ನ ಸೊಸೆ ಪ್ರಾಣ ಹೋದ್ರೆ ನಾನೇನಮ್ಮ ಮಾಡಲಿ? ಪ್ರಾಣ ಹೋದ್ರು ಹೇಳಲ್ಲ ಅಂತಂದ್ರೆ ಆ ಮಗು ಪ್ರಾಣ ಹೊರಟೋದ್ರೆ? ಬಾಯ್ತಾ ನೀನು ಊರ್ಗೆ ಹೋಗಿ ಅವಳು ಚೆನ್ನಾಗಿ ಬಲ್ತ್ಕೊಂಡವಳೆ. ಬಾ, ಯಾವ ದೆವ್ವನೂ ಇಲ್ಲ, ಯಾವ್ದು ಇಲ್ಲ. ನಿಮ್ಮ ಅಮ್ಮನ ತಕ್ಕಂಗೆ ನೀನು ಯಾಕೆ ಕುಳಿತೀಯ? ಬಾಪ ನೀನು. ಅದೇ ಅತ್ತೆ, ನೀನು ಕರೆಕ್ಟಾಗಿ ಹೇಳ್ತಾ ಇದೆಯಾ ನೋಡತ್ತೆ. ಸುಮ್ಮನೆ ಇಲ್ಲಿ ತಪ್ಪೋದಿಗೆಲ್ಲ ಆಗ್ತಾವ್ರತ್ತೆ. ಬಾತೆ ನನ್ನನ್ನು ಬಿಡಿಸ್ಬಾರ್ತೆ. ಬಿಡಿಸ್ತೀರ ಅಲ್ಲೇ ಇರ್ಲಿ ತಕೋ. ಯಾರು ಬೇಡ ಅಂತಂದ್ರು. ಊರ್ಗೆ ಹೋಗಿ ಚೆನ್ನಾಗಿ ಬಲ್ತ್ಕೊಂಡವಳೆ. ಅಮ್ಮನ ಪಾಠ ಚೆನ್ನಾಗಿ ಆಗದೆ. ಹೇಳ್ಕೊಟ್ಟಿರ್ತಾಳೆ, ಯಾರಿಗೂ ಏನೋ ದಿಗ್ಲು ಬಿಡಬೇಡ ನೀನು, ಎದ್ರು ಮಾತಾಡ್ ನೀನು ಅಂತ. ಅದೇ ಪಾಠನೇ ಅಮ್ಮನ ಮುಂದುವರಿಸ್ತಾಳೆ. ಬಾ, ಯಾವ ದೆವ್ವನೂ ಇಲ್ಲ, ಯಾವ ಪಿಸಾಚಿನೂ ಇಲ್ಲ. ಹೌದೇನಮ್ಮ ಸಾವಿತ್ರಮ್ಮ? ಮವ. ನಂಗೆ ಯಾವ ದೆವ್ವನೂ ಇಲ್ಲ, ಯಾವ ಪಿಸಾಚಿನೂ ಇಲ್ಲ ಮವ. ಬಿಚ್ಚು ಮವ ಹಗ್ಗುಗ್ಲು. ಶಿವಾ ಬಾರಾಯ್ತಾ? ನನ್ನ ಮಾತು ಕೇಳ ನೀನು. ಬಾರಾಯ್ತಾ? ನಿಮ್ಮ ಅಮ್ಮನ ಮಾತು ಕೇಳಬೇಡ. ಬಾ ನೀನು.
ಕಾಸಿನ ಸರಗಳು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆವುಗಳು ಶೇಳುಗಳು ಕೊಟ್ಟವಳು ನಮ್ಮ ಕೈಲಿ. ನಿಮ್ಮ ಅಮ್ಮನ ಮಾತು ಕೇಳಬೇಡ. ಇದೇ ಅಣ್ಣ ಸಾವಿತ್ರಮ್ಮನ ಕಟ್ಟಾಕಿದೆ ನೀನು. ಸಾವಿತ್ರಿ ಮೈ ಮೇಲೆ ದೆವ್ವಾದಂತೆ. ದೆವ್ವನ ಇದೇನ ಚಿಂಗ್ ಹೇಳ್ತಾ ಇದೆಯಾ ಅಂಬುಜಿ? ಏನೋ ಅಮ್ಮ ನಿಮ್ಮ ಮುತ್ತಜ್ಜಿ ಹೇಳಾಟ ನಾವು ಕೇಳಾಟ. ಅಲ್ಲ ನೀನು ಈ ಕಡೆಗೆ ಬಾರ. ನೀನು ಇವನೇನು ಹೇಳದ್ ಮಾತೇ ಕೇಳನಲ್ಲ ಇವನು. ಏಯ್ ಮಾತಾಡೆ, ಮಾತಾಡ್ಬೇಕು ನೀನು ಪಟ ಅಂತ. ಯಾರೇ ನೀನು? ಏನಕ್ಕೆ ಬಂದಿದ್ಯಾ? ಯಾರು ನೀನು? ನಾನು ಯಾರಾದ್ರೆ ಏನು ನಿನ್ಕೇನು? ನಾನು ಈ ಮನೆ ಸೊಸೆ ಸಾವಿತ್ರಿ. ನಾನು ನಮ್ಮ ಅಮ್ಮನ ಶ್ರೀರಾಮ್ನು, ನಮ್ಮ ಅಪ್ಪನ ಹೆಸರು ಸಿದ್ದಪ್ಪನು. ನನ್ನ ತಂಗಿ ಸುನೀತಿ. ನನ್ನ ಮಕ್ಕಳಿಬ್ರು, ಇಬ್ಬರೆಲ್ಲ ಮೂವರು. ನನ್ನ ಮಗಳು ಅವಳಲ್ಲ, ಅವಳೇ ನನ್ನ ಪ್ರಾಣ, ಅವಳೇ ನನ್ನ ಜೀವ. ನನ್ನ ಮಗಳು ಜಾನು ಅವಳಲ್ಲ, ಅವಳೇ ನನ್ನ ಜೀವನ. ಅವಳಿಲ್ಲ ಅಂದರೆ ನಾನು ಇರೋದೇ ಇಲ್ಲ. ಅವಳು ಯಾವಾಗಲೂ ನನ್ನ ಜೊತೆಗೆ ಇರಬೇಕು, ನಾನು ಅವಳ ಜೊತೆಗೆ ಇರಬೇಕು. ಜಾನು ಲೇ, ಅವಳ್ಯಾಕೆ ನಿನ್ನ ಜೊತೆಗಿರ್ಬೇಕು? ಇನ್ನೊಂದ್ರೆ ಅಷ್ಟು ಬುದ್ಧಿ ಬರಲಿ, ಕರ್ಕೊಂಡೋಗಿ ಅಲ್ಲಿ ಬಿಡ್ತೀನಿ ಅವ್ರ ಮನೆಗೆ. ಏ ನನ್ನ ಮಗಳ ಸುದ್ದಿಗೆ ಏನಾರ ಬಂದಿದ್ದೆ ಅಂದರೆ ನೀನು ಕತ್ತರಿಸಾಕ್ಬಿಡ್ತೀನಿ. ಬಾಯ್ ಮುಚ್ಕೊಂಡು ನಿಂದು ಎಷ್ಟು ಅಷ್ಟು ನೋಡ್ಕೊ. ನನ್ನ ಮಗಳ ಸುದ್ದಿ ನಿನಗ್ಯಾಕೆ? ನಿಮ್ಮ ಅಪ್ಪನ ಮನೆಯಿಂದ ಏನೇನು ಒತ್ಕೊಬಂದು ಸಾಕ್ತಾ ಇದೆಯಾ? ಸಾಕ್ತಾ ಇರೋದು ಸಾವಿತ್ರಿ. ಇದಪ್ಪ ಕತೆ. ಇದು ಕತೆ. ಇವಾಗ ತಿಳಿತು ಕತೆ. ತಿಳಿತಮ್ಮ ಕತೆ ತಿಳಿತು. ಇನ್ನು ಮುಂದೆ ನಾನು ಮಾತಾಡ್ತೀನಿ. ಏನಮ್ಮ ಮಾನ ಮರ್ಯಾದೆ ಏನನ ಅದ ನಿಂಕ? ಏನನ ಅದೇನಮ್ಮ ನಿಂಕ ಮಾನ ಮರ್ಯಾದೆ? ನಿನ್ನ ಮಗಳು ಅನಾಥವಾಗಿ ಬಿದ್ದಿದ್ಲು. ಅವಳನ್ನ ಎತ್ಕೊಂಬಂದು ನಾನು ಸೊಸೆ ಸಾಕಿದ್ದಕ್ಕೆ ಇವತ್ತು ನೀನು ಬಂದು ನಾನು ಸೊಸೆಯಾಗಿ ಸೇರ್ಕೊಂಡಿದ್ಯಾ? ಅಲ್ಲ, ಗನಂದಾರಿ ಕೆಲಸ ಮಾಡ್ತಾ ಇದೆಯಾ ಬಿಡಮ್ಮ. ಅದೇನೋ ಹೇಳ್ತಾರಲ್ಲ, ಹಾಲು ಹಾಕಿದವ್ರ ಮನೆಗೆ ಕರು ಸಾಯ್ಲಿ ಅನ್ನೋ ಬುದ್ಧಿ ನಿಮ್ಮದು. ಅಲ್ಲ, ನಿನ್ನ ಮಗಳಿಗೆ ಏನಮ್ಮ ಕಮ್ಮಿ ಮಾಡವಳೆ ನನ್ನ ಸೊಸೆ? ಒಳ್ಳೆ ಈ ಸ್ಕೂಲ್ಗೆ ಹಾಕೋಳೆ, ಎತ್ತು ಮಕ್ಕಳಕ್ಕಿಂತ ಹೆಚ್ಚಾಗಿ ನೋಡ್ಕೊತಾರೆ. ಅವರಿಬ್ರು ಗಂಡು ಮಕ್ಕಳು ನನ್ನ ತಂಗಿ ಅಂತ ಹೆಂಗೆ ನೋಡ್ಕೊತಾರೆ? ನೀನು ಬಂದು ನನ್ನ ಸೊಸೆಗೆ ತೊಂದರೆ ಕೊಡ್ತಾ ಇದೆಯಾ? ಆವಾಗ 25 ಅಂದೆ, ಇವಾಗ 80 ಅಂದೆ, ಆವಾಗ 100 ಅಂದೆ. ನೋಡಪ್ಪ, ನಾನು ಬಂದು ಎಷ್ಟು ದಿನ ಆಯಿತು? ಯಾವತ್ತನ ನಿಮ್ಗೆ ಏನನ್ನ ತೊಂದರೆ ಕೊಟ್ಟಿದ್ದೀನಾ? ಏನನ್ನ ತೊಂದರೆ ಕೊಟ್ಟಿದ್ದೀನಾ ಹೇಳ್ರಿ? ಯಾವತ್ತು ನನ್ನ ಮಗಳು ಈ ಮನೆಗೆ ಬಂದ್ಲು ಆವತ್ತೇ ನಾನು ಬಂದೆ. ನಾನೇನಾದರೂ ನಿಮ್ಮ ಸೊಸೆಗೆ ತೊಂದರೆ ಕೊಟ್ಟಿದ್ದೀನಾ? ಇಲ್ಲ ನಿಮ್ಗೆ ಯಾರತನ ತೊಂದರೆ ಕೊಟ್ಟಿದ್ದೀನಾ? ಅಯ್ಯೋ ಸೂಪನಾಥ್ ಮುಂಡೆ ಹೋಗು. ದೇಶೈತಾನೆ ಅಲ್ಲ ಪರ್ಕೆ ಏನೋ ಚಪ್ಪಲಿ ಅದು ಎತ್ಕೊಂಬಾರೆ ಪಟಪಟ ಅಂತ ಹಾಕ್ತೀನಿ. ಸೂಪನಾಥ್ ಮುಂಡೆ ಅಂತಂದು ನಾನೆಲ್ಲ ಊರಿಗೆ ಹೋಗಿದ್ಲು. ಅವ್ರ ಅಮ್ಮನ ಊರು ಕಳ್ಸವಳೆ, ಅದಕ್ಕೆ ಇಲ್ಲಿ ಬಂದು ಇವಳು ಊರ್ತಾವಳೆ ಅಂತ ನಾನು ಅನ್ಕೊಂಡಿದ್ದೀನಿ. ತಗೊಂಡೋಗ್ಬಿಟ್ಟು ಇವಳು ಜಾನಕಿ ಅವ್ರ ಅಮ್ಮನ ನೀನು. ಅಯ್ಯೋ ಸೂಪನಾಥಿ, ಏನೇ ಬಂದಿರೋದು ನಿಂಗೆ ಬರಬಾರ್ದು ರೋಗ? ಅಲ್ಲಿ ನಿನ್ನ ಸೌತಿನೋ ನಿನ್ನ ಗಣ್ಣು ಅವನೇ ಅವ್ರನ್ನೋಗಿ ಇಟ್ಕೊಳ್ಳೆ. ನನ್ನ ಸೊಸೆನ ಯಾಕೆ ಬಂದಿಟ್ಕೊಂಡಿದ್ಯಾ? ಸಾಕ್ತಾವಳಲ್ಲ, ಅದಕ್ಕೇನೆ ಬಂದು ನೀನು ಇಟ್ಕೊಂಡಿರೋದು. ನನ್ನ ಮಗಳು ಎಲ್ಲಿತ್ತಾಳೆ ನಾನು ಅಲ್ಲೇ ಇರ್ತೀನಿ. ಮುಚ್ಚ ಬಾಯಿಲೇ, ನೀರು ತಿಂದೋಳೆ, ಮುಚ್ಚ ಬಾಯಿ. ಅಕ್ಕ ಬಾಯಿಲೆ ಕಿತ್ತಾಗಿರ ನಾ ಹೇಳಿ ಕೇಳ್ಬಂಗಿ ನೀನು. ಇವಳು ಮಕ್ಕಷ್ಟು ಬೆಂಕಿಕ್ಕ. ನೋಡಮ್ಮ, ಇದೆಲ್ಲ ಚೆನ್ನಾಗಿರಲ್ಲ. ನಿನ್ನ ಮಗುಗ ನಾವೇನಾದರೂ ತೊಂದರೆ ಕೊಡ್ತಾ ಇದ್ದೀರಾ? ಏನಿಲ್ಲಲ್ಲ, ಚೆನ್ನಾಗಿ ನೋಡ್ಕೊತಾ ಇದ್ದೀರಲ್ಲ. ನೀನು ಹಿಂಗೆ ನಮ್ಮ ಸೊಸೆ ಮೇಲೆ ಬಂದರೆ ಇದಂತ ಏನಮ್ಮ? ನಿನ್ನ ಮಗು ನಾವು ಚೆನ್ನಾಗಿ ನೋಡ್ಕೊಂಡಿರೋದು ಅಲ್ದಿರೋ ನಮ್ಮ ಸೊಸೆಗೂ ತೊಂದರೆ ಕೊಡ್ತಾ ಇದ್ದೆ ನೀನು. ನಾನು ಹೇಳಿದ್ನಲ್ಲಪ್ಪ, ಎಷ್ಟು ದಿನ ಆಯಿತು ನಾನು ಬಂದು? ನಾನು ಏನಾದರೂ ನಿಮ್ಗೆ ತೊಂದರೆ ಕೊಟ್ಟನಾ? ಯಾವತ್ತಾದರೂ ಏನಾದರೂ ತೊಂದರೆ ಕೊಟ್ಟಿದ್ದೀನಾ? ನೀವು ಬಾಯ್ ಬಿಟ್ಟು ಹೇಳ್ರಿ. ಏನಾದರೂ ತೊಂದರೆ ಕೊಟ್ಟಿದ್ದೀನ ಅಂತಂದರೆ ಆಯಮ್ಮನ ಮೈಯಾಗ ಹೋಗಿ ನೀನು ಸೇರ್ಕೊಂಬಿಟ್ರೆ ಆಯಮ್ಮನಿಗೆ ಏನು ಹೆಚ್ಚು ಕಡಿಮೆ ಆದರೆ ಯಾರಮ್ಮ ಅದಕ್ಕೆ ಅವಣೆ? ನೋಡಮ್ಮ, ಇದೆಲ್ಲ ಸರಿ ಇಲ್ಲಮ್ಮ, ಸರಿ ಇಲ್ಲ ಇದೆಲ್ಲನೂ. ನನ್ನ ಸೊಸೆನ ಬಿಟ್ಟು ನೀನು ಹೋಗಬೇಕು. ಇಲ್ಲ, ನಾನು ಹೋಗಲ್ಲ. ನನ್ನ ಮಗಳು ಎಲ್ಲಿತ್ತಾಳ ನಾನು ಅಲ್ಲೇ ಇರ್ತೀನಿ. ನನಗೆ ಟೈಮ್ ಬಂದಿಲ್ಲ ಇನ್ನ, ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಏನೇ ಅಂಬುಜಿ, ಬಾಕ ಇಲ್ಲೇ ನೋಡ್, ಬಾಕ ಇಲ್ಲೇ. ಅಲ್ಲ, ಬಾಳಾರ್ದಿರ ನೀನು ಸತ್ತೋಗ್ಬಿಟ್ಟು ಇವಾಗ ಬಂದು ನಮ್ಮ ಕಾಟ ಕೊಡ್ತಾ ಇದೆಯಲ್ಲ. ಏನೋ ಅವತ್ತು ದುಡುಕಿ ನಿರ್ಧಾರ ತಗೊಂಬಿಟ್ಟೆ, ಸತ್ತೋಗ್ಬಿಟ್ನಿ. ಇವಾಗ ನನ್ಕ ನನ್ನ ಮಗಳ ಜೊತೆಗಿರ್ಬೇಕು ಅಂತ ಅನಿಸ್ತದೆ. ಯಾರೇ ಇದು? ಏನೇ ಇದು ಕತೆ? ಅಲ್ಲೇ ನಿನ್ ಸೌತಿ ಅವಳು ಸುನೀತಿ ಅವಳೆ, ನಿನ್ನ ಗಂಡು ರಮೇಶ್ನವನೇ ಅವ್ರಿಗೆ ಹೋಗಿಡಿಯೇ. ಇವಳಿಗೆ ಯಾಕೆ ಬಂದು ಇಟ್ಕೊಂಡಿದ್ಯಾ ನೀನು? ನಿನ್ನ ಮಗಳು ತಿಕಾಮಕ ಎಲ್ಲ ತೊಳೆದು ನಿನ್ನ ಮಗಳು ದೊಡ್ಡದು ಮಾಡಿದಲ್ಲ, ಅದಕ್ಕೆ ನೀನು ಬಂದು ಇಲ್ಲಿ ಇಟ್ಕೊಂಡಿರೋದು? ಲೇ, ಜಾನು ಅವ್ರ ಅಮ್ಮನೇನೆ? ಜಾನಕಿ ಅವ್ರ ಅಮ್ಮನ. ಅಯ್ಯೋ ಮಾರಾಯ್ತಿ, ಯಾಕೆ ಅಮ್ಮ ಇಂಥ ಕೆಲಸ ಮಾಡ್ತಾ ಇದೀಯ ನೀನು? ಸರಿಲಮ್ಮ, ಇದು ನೀನು ಹಿಂಗೆಲ್ಲ ಮಾಡ್ತಾ ಇರೋದು? ಅಜ್ಜಿ, ನಾನು ಬಂದು ಒಂದು 5-6 ವರ್ಷ, 6-7 ವರ್ಷ ಆಯಿತು. ಯಾವತ್ತಾದರೂ ನಮಗೇನಾದರೂ ನಿಮಗೆ ತೊಂದರೆ ಮಾಡಿದ್ದೀನ ನಾನು? ಹೇಳಿ, ನೀವು ತೊಂದರೆ ಮಾಡಿದ್ದೀನಾ? ಯಾವತ್ತನಾಗಲಿ ನನ್ನ ಪಾಡಕ್ಕೆ ನಾನು ಇದ್ದೀನಿ ತಾನೇ? ಅಲ್ಲ, ಮೈ ಮೇಲೆ ನೀನಿದ್ರೆ ಅವಳು ದಿನ ಕುಸ್ತೋತಾಳೆ ಅಷ್ಟೇ. ಇನ್ನ ನೋಡ, ಹಿಂಗೆಲ್ಲ ಮಾಡೋದು ತಪ್ಪು ನೀನು. ನಿಂಗೆ ಹಂಗೂ ಬೇಕಾ? ನಿನ್ನ ಗಣ್ಣವನೇ, ನಿನ್ನ ಸೌತಿ ಅವಳೆ. ಹೋಗಿ ಅವ್ರನ್ನ ಇಟ್ಕೊ, ಹೋಗಿ ಅವ್ರನ್ನ ಇಟ್ಕೊಂಡು ಅವ್ರ ಹತ್ರ ಮಾತಾಡು. ನಾನು ಅವ್ರಿಗಾಗಿ ಇಲ್ಲಿ ಬಂದಿಲ್ಲ, ನನ್ನ ಮಗುಗಾಗಿ ಬಂದಿರೋದು. ನಾನು ನನ್ನ ಮಗು ಜೊತೆ ಖುಷಿಯಾಗಿದ್ಬಿಡ್ತೀನಿ. ನನ್ನ ಪಾಡಕ್ಕೆ ನಾನು ಬಿಟ್ಬಿಟ್ಟೆ, ನಾನು ಯಾಕೇನು ತೊಂದರೆ ಮಾಡಲ್ಲ. ಇಲ್ಲಮ್ಮ, ಇದಾಗದಿರೋ ಕೆಲಸ. ನೀನು ಇಟ್ಕೊಡ್ದು ಇನ್ನು ಇಲ್ಲಿ. ನನಗೆ ಇಷ್ಟು ದಿನದಿಂದ ತಿಳಿಲ್ಲ, ಇವಾಗ ನಮ್ಮ ಅಮ್ಮನ ಹೇಳ್ತಿಕ್ಕ ತಿಳಿತು. ನೀನು ಹೋಗಮ್ಮ, ಹೊಟ್ಟೋಗ್ಬಿಡು. ನೀನು ಇರಬೇಡ, ನೀನು ನನ್ನ ಸೊಸೆ ಮೈ ಮೇಲೆ. ನಾನು ಹೋಗಲ್ಲ ಅಂದರೆ ಹೋಗಲ್ಲ ಅಷ್ಟೇ, ನನಗೆ ಹೋಗೋದೇ ಇಲ್ಲ. ನೀವು ಅದೇನು ಮಾಡ್ತೀರೋ ಮಾಡಿ. ಸರಪ್ಪ, ಸರಿ. ಅಲ್ಲ, ಒಳ್ಳೇದು ಮಾಡಿದವ್ರಕ ಒಳ್ಳೇದು ಮಾಡಬೇಕು, ಹಿಂಗೆ ಕೆಟ್ಟದ್ದು ಮಾಡೋದಾ? ಅಯ್ಯೋ ಭಗವಂತ, ಪ್ರಪಂಚದಾಗಿಂಥ ಜನನೂ ಅವ್ರ. ನಾನು ಒಳ್ಳೇದೇ ಮಾಡಿರೋದು, ಯಾಕೇನು ಕೆಟ್ಟದೇನು ಮಾಡಿಲ್ಲ.
ನೋಡಮ್ಮ, ವಾದ ಮಾಡಬೇಡ ನೀನು ನಮ್ಮ ಹತ್ರ, ಆಯಿತಾ? ನೀನೇನಾದರೂ ನಾನು ಸೊಸೆ ಮೈ ಮೇಲೆ ಇರ್ತೀನಿ ಅಂತ ಅನ್ನಂಗಿದ್ರೆ ನಿಮ್ಮ ಮಗು ನೀನು ಕರ್ಕೊಂಡು ಹೊರಟೋಗು. ನಾವು ಮಗುನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಡ್ತೀವಿ, ಅವರೇ ಸಾಕಂತಾರೆ. ಮಗು ಇಲ್ಲಿರೋದಕ್ಕೆ ತಾನೇ ನೀನು ಇಲ್ಲಿರೋದು, ಕರ್ಕೊಂಡೋಗಿ ಅವ್ರ ಮನೆಗೆ ಬಿಡ್ತೀರಿ. ಬೇಡ, ಅವ್ರು ಚೆನ್ನಾಗಿ ನೋಡ್ಕೊಳಲ್ಲ. ಹಂಗಾದ್ರೆ ನೀನು ಇಲ್ಲಿಂದ ಜಾಗ ಖಾಲಿ ಮಾಡು. ಏನು ಒಂದು ತಪ್ಪಿದ್ರೆ ಒಂದು ತಪ್ಪಿದ್ರೆ ಒಂದು. ಹಬ್ಬ ಎಷ್ಟು ದಿನದಿಂದ ಇದೆಯಮ್ಮ ನಿನ್ನ ತಾಯಿ ನಮ್ಮಮ್ಮ. ಓ ತಲೆನೋವು ಹೋಗಮ್ಮ. ಅಲ್ಲ ನಮಗೆ ಗೊತ್ತೇ ಆಗಿಲ್ಲಲ್ಲ ನೀನು. ಅದೇ ನಾನು ಹೇಳ್ತಾ ಇರೋದು, ನೀವು ಅರ್ಥ ಮಾಡ್ಕೊಂತ ಇಲ್ಲ. ಗೊತ್ತೇ ಆಗ್ತಿದ್ದಂಗೆ ನನ್ನ ಪಾಡಕ್ಕೆ ನಾನು ಇದ್ದೀನಲ್ಲ, ನನ್ನ ನಂಗೆ ಬಿಟ್ಬಿಡ್ರಿ. ನಾನು ಯಾರಿಗೂ ಏನೂ ತೊಂದರೆ ಮಾಡಲ್ಲ, ನನ್ನ ಮಗಳು ನೋಡ್ಕೊಂಡು ನಂಗೆ ಕಾಲ ಹಾಕ್ತೀನಿ ಅಂತ. ಲೇ ಬೇಡ. ನಿನ್ಕ ನಮ್ಕ ಏನೇ ಸಂಬಂಧ? ಯಾವಳೆ ನೀನು? ಎತ್ನಾಳೆ ನೀನು? ನಿನ್ನ ಮಗಳನ್ನ ಕರ್ಕೊಂಡಾಗ ಅಲ್ಲಿ ಬಿಸಾಕ್ತೀನಿ ರೇ, ಎತ್ಕೊಂಡೋಗಿ ಅವ್ರು ನೋಡ್ಕೊಂತಾರೆ. ಹೋಗಿ ಅವ್ರ ಮೈ ಮೇಲಿರೆ. ನಿನ್ನ ಗಂಡವನೇ ನೀನು ಸೋತಿ ಅವಳೆ. ನನ್ನ ಮಗಳು ಇಲ್ಲೇ ಬೆಳಿಬೇಕು, ಅಲ್ಲಿ ಬೇಡ. ಹಂಗಾದ್ರೆ ನಡಿ, ಬಂದಿದ್ದಾರಿಕ ಸುಂಕವಿಲ್ಲ ಅಂತ ನಡಿ, ಹಿಂದಕ್ಕೆ ಹೋಗ್ಬೇಕು ಬರ್ಕುಡ್ದು. ಆಕಾಶದಿಂದ ದರಗಿಳಿದ ಗೊಂಬೆ ಇವಳೆ ಚಂದನದ ಗೊಂಬೆ. ಇದಾಗ ನಮ್ಮ ಸಾವಿತ್ರಿನ ಕಟ್ಟಾಕಿರೋದು ಇವರೆಲ್ಲರೂ. ಅಯ್ಯೋ ಅಯ್ಯೋ ಸಾವಿತ್ರಿ. ಮಾವ, ಯಾಕೆ ಸಾವಿತ್ರಿ, ಯಾಕ? ಮಾವ, ಇವರೆಲ್ಲ ನನ್ನ ಕಟ್ಟಾಕ್ಬಿಟ್ಟು ಹೊಡಿತಾವ್ರೆ ಮಾವ. ನೀನೇ ನ್ಯಾಯ ಕೊಡ್ತು ಮಾವ ನಂಗ. ನಡಿ ಮಾವ, ನಾವು ಈ ಮನೆ ಬಿಟ್ಟು ಹೊಟ್ಟೋಗ್ಬಿಡೋಣ ಜಾನನ್ ಕರ್ಕೊಂಡು. ಮಾವ, ನನ್ನನ್ನ ಬಿಡಿಸು ಮಾವ. ಅಪ್ಪ, ನಾನು ನಿನ್ನ ಒಳ್ಳೆಯವನ್ ಅನ್ಕೊಂಡಿದ್ನಿ. ಏನಪ್ಪ ಸಾವಿತ್ರಿ, ನಾನು ನಿಂಗೆ ಕಟ್ಟಾಕಿರೋದು ತಪ್ಪು. ನಿನ್ಗೇನು ತಿಳಿಯಲ್ಲ, ನೀನು ಸುಮ್ಮನೆ ಇರ. ಏನು ತಿಳಿಯಲ್ಲ ಅಂತಂದ್ರೆ ಯಾಕ ನಮ್ಮ ಸಾವಿತ್ರಿನ ಕಟ್ಟಾಕಿರೋದು? ಅಪ್ಪ ನೀನು ಒಳ್ಳೆಯವನು ಅಂತ ನಾನು ಅನ್ಕೊಂಡಿದ್ನಲ್ಲಪ್ಪ. ಏನಪ್ಪ ನೀನು ಇಂಥ ಕೆಲಸ ಮಾಡ್ತೀಯಾ? ನೀನು ವರ್ಷ ಸುಮ್ಮನೆ ಇರ ನೀನು ವರ್ಷತ್ತು. ಸಾವಿತ್ರಿ ಅಳ್ಬೇಡ, ಕಲ್ದಿರು, ನಾನು ಬಿಡಿಸ್ತೀನಿ, ಕಲ್ದಿರು. ಲಸಿಕೋರೆ ಬಾಯಿ ಮುಚ್ಕೊಂಡಿರ ನೀನು ಅಷ್ಟೊತ್ತು. ಎಲ್ಲ ನಿನ್ನಿಂದಾನೇ ಇದಾಗಿರೋದು. ನೀನೇ ಏನೋ ಕಿತಾಪತಿ ಮಾಡ್ತೀಯಾ, ನನ್ನ ಹೆಂಡ್ರಿಗೆ ಏನೋ ಒಂದು ಕಿತಾಪತಿ ಮಾಡ್ತೀಯಾ ನೀನು. ನಿನ್ನ ಮಕ್ ಮುಚ್ಚೋಗ ಎಂತೆವ್ರ ಸಾಯ್ ಬರ್ತದೆ. ನಿಕ್ ಬಂದಿಲ್ಲಲ್ಲ ಸಾವು. ಯಾಕ ನನ್ನ ಹೆಂಡ್ರು ಏನು ಮಾಡಿದ್ಲು? ಯಾವಾಗಲೂ ಅವಳನ್ನೊಂದು ಇಟ್ಕೊಂಡಿರ್ತೀಯಲ್ಲ ನೀನು. ಸರೋಜಿ ಇಲ್ಲ, ಗೀತಿ ಇಲ್ಲ, ಅವ್ರಿಗೆಲ್ಲ ಹಿಂಸೆ ಕೊಡೋ. ನನ್ನ ಹೆಂಡ್ರಿಗೆ ಯಾಕೆ ಹಿಂಸೆ ಕೊಡೋದು ನೀನು? ಏನು ಮಾಡಿದ್ಲು ನನ್ನ ಹೆಂಡ್ರು? ಯಾವಾಗ ನೋಡ ಅವಳು ಪ್ರಾಣ ಹಿಡ್ತಾ ಇರ್ತೀಯಲ್ಲ ನೀನು. ಲೇ ಚಿಕ್ಕೋನೆ, ನೀನು ವರ್ಷತ್ತು ಬಾಯಿ ಮುಚ್ಕೊಂಡು ಇರಬೇಕು. ನಿಂಗೆ ಇದೆಲ್ಲ ತಿಳಿಯಲ್ಲ. ನಂಗೆ ಯಾಕಪ್ಪ ತಿಳಿಯಲ್ಲ? ಇನ್ನು ನಿನಗೆ ತಿಳಿಯಲ್ಲ. ಮುದ್ಕನ್ಗೆ ನಿಂಕ ನೀನು ಇದೆಯಲ್ಲ ಮುದ್ಕುನ, ನೀನೇನು ಕಡಿಮೆ ನನ್ನ ಮಗನಲ್ಲ ನೀನು. ಬೀಳ್ತಾವೆ ಇವಾಗ ನಿಂಗೆ ಏಟುಗಳ. ಏನು ಮಾತುಗಳಂತ ಮಾತಾಡ್ತಾ ಇರೋದು? ಮೊನ್ನೆ ನೋಡಿದ್ರೆ ನಮ್ಮ ಅಮ್ಮನ ಮನೆಯಿಂದ ಹಾಕಿದ್ಲು. ಹೆಂಗೋ ದೇವ್ರದಿಂದ ಇವಳು ಮನೆಗೆ ಬಂದವಳೆ. ತಿರ್ಗಿ ಕಟ್ಟಾಕಿ ಹೋಯ್ತಾ ಇದ್ರೆ ನನ್ನ ಹೆಂಡ್ರನ್ನ. ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅಪ್ಪ, ನೀನು ಸುಮ್ಮನೆ ಇರಪ್ಪ. ನೀನು ಅಷ್ಟೊತ್ತು ನೀನು ಸುಮ್ಮನೆ ಇರ. ಅವರೇನೋ ದೊಡ್ಡವ್ರು ಮಾತಾಡ್ತಾವ್ರಲ್ಲ, ನೀನು ಸುಮ್ಮನೆ ಇರ. ನಿಂಗೆ ತಿಳಿಯಲ್ಲ ಕಲ್ದಿರಮ್ಮ. ಇವ್ರು ಎಷ್ಟು ಹಿಂಸೆ ಕೊಡ್ತಾರೆ ತೆಳಗ ಸಾವಿತ್ರಿಕ. ಅವಳು ಬದುಕಿರ್ ಕುಡ್ದು ಅಂತ ಇವ್ರು ಮನ್ಸಾಗಿರೋದು. ಹೇಳದ್ ಮಾತು ಕೇಳೋ ಶಿಕ್ಕೋನೆ. ಅಲ್ಲೆಲ್ಲರೂ ಹೋಗೋರು ಅಷ್ಟೊತ್ತು ನಿಂತ್ಕೊಳ್ಳೋ. ಏನೋ ಮಾತಾಡ್ತಾ ಇದ್ರಿ ಅವಳ ಹತ್ರ. ನಾವು ಏನು ಮಾತಾಡ್ತಾ ಇರೋದು? ಏನು ಮಾತಾಡ್ತಿರಲ್ಲ? ನಿಮ್ಗೆ ಆಸ್ತಿ ಕೊಡಲ್ಲ, ಏನು ಕೊಡಲ್ಲ ಅಂತ ಹೊಡೆದು ಅವಳಿಗೆ ಹಿಂಸೆ ಕೊಡ್ತಾ ಇದ್ದೀರಿ. ಬೇಕಾಗಿಲ್ಲ ಬಿಡು, ನನ್ನ ಮಕ್ಳು ಅವರೇ, ನಂಗೆ ಆಸ್ತಿ ಏನು ಬೇಕಾಗಿಲ್ಲ. ನೀನು ಐಕೋ ನನ್ನ ಹೆಂಡ್ರನ್ನ ಯಾಕೆ ಹೊಡೆಯೋದು ನೀನು? ನೋಡಿದೆ ಸೋಪ್ ಮುಚ್ಚಿಕ್ತಾಳೆ, ಕೀ ಮುಚ್ಚಿಕ್ತಾಳೆ, ಎಲ್ಲ ಕಿತಾಪತಿಗೆ ಮಾಡ್ತಾಳೆ. ಇವಾಗ ಎಲ್ಲರೂ ಸೇರಿ ಕಟ್ಟಾಕಿ ಹೊಡ್ತಾ ಇದ್ದೀರ ನನ್ನ ಹೆಂಡ್ರನ್ನ. ಹುಷಪ್ಪ, ಇವನ ಹತ್ರ ಹೇಳೋಕ್ಕಾಗಲ್ಲಪ್ಪ ನಂಗಂತೂ. ಚಿಕ್ಕೋನೆ, ನಿನ್ ಕಾಲ್ಕನ ಬೀಳ್ತೀನಿ. ಅಷ್ಟೊತ್ತು ಸುಮ್ಮನೆ ಇರೋ ಸ್ವಾಮಿ, ಅಷ್ಟೊತ್ತು ಸುಮ್ಮನೆ ಇರೋ. ಅವಳ್ಯಾಕೋ ನಾವು ಹೊಡಿಯೋಣ ಮವ. ಹಗ್ಗ ಬಿಚ್ಚು ಮವ, ನಡಿ ಮವ, ನಾವು ಹೋಗೋಣ. ಜಾನನ್ ಕರ್ಕೊಂಬವ. ಆದಿಶಂಕರ್ನು ರಾಮು ಎಲ್ಲ ಕೆಲಸದಾಗವ್ರೆ, ಅವ್ರ ಪಾಡ್ಕ ಅವ್ರು ಜೀವನ ಮಾಡ್ಕೊಂತಾರೆ. ನಾವು ಜಾನನ್ ಕರ್ಕೊಂಡು ಹೊಟ್ಟೋಗೋಣ. ನಡಿ ಮವ. ಹೊಡಿತಾರೆ ಮವ ಇವ್ರು ನನ್ನನ್ನ. ಹೊಡೆದು ಸಾಯಿಸ್ಬಿಡ್ತಾರೆ ಮವ. ನಂಗೆ ನೆಮ್ಮದಿನೇ ಕೊಡಲ್ಲ ಮವ. ಇವರು ಸರಿ ಇಲ್ಲ ಮವ, ಎಲ್ಲರೂ ಕೆಟ್ಟವ್ರು ಮವ. ನೀನಿದ್ದಾಗ ಒಂಥರ ಇರ್ತಾರೆ, ನೀನು ಇಲ್ದಿದ್ದಾಗ ಒಂಥರ ಇರ್ತಾರೆ. ಅಯ್ಯೋ ಅಯ್ಯೋ ಅಯ್ಯೋ, ನೋಡ್ದಂಗೆ ಎಂಥ ಗಿಲಿಟ್ ಮಾತುಗಳು ಹೇಳ್ತಾವಳೆ. ಮವ ಬೀಸ್ ಬಾ ಮವ, ನಾವು ಊರು ಕೊಟ್ಟೋಗೋಣ ಬಾ ಮವ. ನಮ್ಮ ಅಮ್ಮನ ಜೊತೆಗಿರೋಣ. ನಮ್ಮ ಅಮ್ಮನ ಗಂಡು ಮಕ್ಳಿಲ್ಲ, ನೀನೇ ಗಂಡು ಮಗು ಅಂತ ನೋಡ್ಕೊಂತಾಳೆ. ಬಾ ಮವ, ನಾವು ಹೋಗೋಣ. ಹೊರಟೋಗೋಣ ಬಿಡು ಸಾವಿತ್ರಿ. ಮನೆ ಬಿಟ್ಟು ಹೊರಟೋಗೋಣ. ಇವ್ರ ಜೊತೆಗಿರೋದು ಬೇಕಾಗಿಲ್ಲ. ಯಾವಾಗಲೂ ಹಿಂಗೆ ಮಾಡ್ತಾರೆ ಮವ. ಇಷ್ಟು ದಿನದಿಂದ ಅತ್ತೆ ಕಾಟ ಕೊಡ್ತಾ ಇದ್ವಿ, ಇವಾಗ ಮಾವನು ಅವ್ರ ಜೊತೆಗೆ ಸೇರ್ಕೊಂಡು ಕಾಟ ಕೊಟ್ಟವನೆ ಮವ. ಫಸ್ಟ್ ಹಗ್ಗ ಬಿಟ್ಟು ಮವ, ನಡಿ ಮವ, ನಾವು ಈ ಮನೆಗೆ ಬಿಟ್ಟು ಹೊಟ್ಟೋಗ್ಬಿಡೋಣ. ನೋಡ್ದೇನಪ್ಪ ನನ್ನ ಹೆಂಡ್ರು ಹೆಂಗೆ ಹೇಳ್ತಾವಳೆ. ಅವಳು ಬಾಯಾಗ ಯಾವತ್ತೂ ನಿನ್ನ ಮೇಲೆ ದೂರ ಹೇಳಿದ್ದೇ ಇಲ್ಲ. ಇವತ್ತು ದೂರ ಹೇಳ್ತಾವಳೆ ಅಂತಂದ್ರೆ ನೀವು ಎಷ್ಟು ಹಿಂಸೆ ಕೊಟ್ಟಿರ್ಬೇಡ ಅವಳ್ಗ. ಯಾಕಪ್ಪ ಹಿಂಗೆಲ್ಲ ಮಾಡ್ತಾ ಇದೀಯಾ? ನನ್ನ ಹೆಂಡ್ರ ಕಂಡ್ರೆ ನಿಂಗೆ ಆಗಲ್ಲೇನಪ್ಪ? ಆಗಲ್ಲ ಅಂತ ಹೇಳಿದ್ರೆ ನಾವು ಮನೆ ಬಿಟ್ಟು ಹೋಗ್ತಾ ಇದ್ರಲ್ಲ, ಎಲ್ಲನೂ ಹೋಗಿ ಬದುಕಂತ ಇದ್ರಲ್ಲ. ಶಿಕೋನೆ ನೋಡುವ, ನನಗೆ ಕೋಪ ಬರ್ಸ್ಬೇಡ. ಸುಮ್ಮನೆ ಪಕ್ಕಕ್ಕೆ ಬಂದ್ಬಿಡು. ನಾನು ಏನೋ ಮಾತಾಡ್ತಾ ಇದ್ದೀನಿ, ಸುಮ್ಮನೆ ಇರ್ಬೇಕು ನೀನು. ಏನು ನೀನು ಮಾತಾಡೋದು? ಏನು ಹೇಳಿ ಮಾತಾಡೋದು ನೀನು? ನನ್ನ ಹೆಂಡ್ರ ಹತ್ರ ಏನು ಮಾತಾಡ್ತೀಯ ನೀನು? ಎಲ್ಲರೂ ಸೇರ್ಕೊಂಡು ಹೊಡೆದು ಕಟ್ಟಾಕಿದ್ದೀರಿ. ಅವಳೇನು ಮನುಷ್ಯ ಅನ್ಕೊಂಡಿದ್ರಿ, ಇಲ್ಲ ಮೂಕ್ ಪ್ರಾಣಿ ಅನ್ಕೊಂಡಿದ್ದೀರಾ? ನನ್ನ ಹೆಂಡ್ರನ್ನ ಯಾಕೆ ಕಟ್ಟಾಕಿರೋದು ನೀವು? ಓ, ಇವನ್ಗೇನೋ ಮಾತನಾಗ ಹೇಳಿದ್ರೆ ಆತ ಇಲ್ಲ ಅನ್ಸದೆ. ತೆಗೆದು ಕಪಾಳಕ್ಕೆ ಕೊಟ್ಟರೆ ಹೆಂಗಿರ್ಬೇಕು ನಿಂಕ? ಮವ ಬಿಟ್ಟು ಬಾ ಮವ, ನಾವು ಹೊಟ್ಟೋಗೋಣ ಬಾ ಮವ. ಇವ್ರ ಮನೆಗೆ ಯಾವತ್ತೂ ಇರೋದು ಬೇಡ ಬಾ ಮವ. ಮವ, ನಾನಂದ್ರೆ ಪ್ರೀತಿ ತಾನೇ ನಿಂಕ. ನನ್ನನ್ನ ಬಿಟ್ಟು ಮವ, ನಡಿ ಮವ, ನಾವು ಹೋಗೋಣ. ಇವ್ರ ಮನೆಗೆ ಯಾವತ್ತೂ ಬರ್ಕೊಟ್ಟು ಮವ. ನಾವು ನಾನು ನೀನು ಜಾನು ಆರಾಮಾಗಿರೋಣ ಮವ. ಕರ್ಕೊಂಡು ಹೋಗೋಣ ಅವಳನ್ನ. ನೀನು ಮನೆ ಇಲ್ದಿದ್ದಾಗ ಯಾರು ನೋಡ್ಕೊಂತಾನೆ ಇರಲಿಲ್ಲ. ಅವಳು ಅಳೋಳು.
ಕರ್ಕೊಂಡು ಹೊರಟೋಗೋಣ ಸುಮ್ಮನೆ ಇರು. ನನ್ ಮೇಲೆ ಪ್ರೀತಿ ಅದೇ ತಾನೇ ಮಾವ ನಿಂಕ? ಇನ್ನೇನು ನೀನಂದ್ರೆ ಪ್ರಾಣ ನಂಕ. ಹಗ್ಗ ಬಿಚ್ಚು ಬಾ ಮಾವ ಹೋಗೋಣ. ಅಪ್ಪ ಬಾಪ ನೀನ್ ಈ ಕಡೆ ಹೇಳದ್ ಮತ್ ಕೇಳಪ್ಪ ನೀನು. ಚೈತನ್ಯ ನಿಂಗೇನು ಗೊತ್ತಾಗಲ್ಲ ಸುಮ್ಮನೆ ಇರು. ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಇರು. ಮುಂದುವರಿಯುವುದು.